ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಪ್ರೀತಿಯಲ್ಲಿನ ನಿಮ್ಮ ಪರ್ಸನ್ ಅವರ ಒಂದು ಕರೆಂಟ್ ಫೀಲಿಂಗ್ಸ್, ಅಂದರೆ ಅವರ ಪ್ರಸ್ತುತ ಭಾವನೆಗಳು ಏನಿದೆ, ನಿಮ್ಮ ಈ ಒಂದು ಪ್ರೀತಿಯಲ್ಲಿ ಅವ್ರಿಗೆ ಏನು ಫೀಲಿಂಗ್ಸ್ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರಿಗೆ ಬೇಕು ಈ ಒಂದು ರೀಡಿಂಗ್ ರೆಸೊನೇಟ್ ಆಗುವಂಥದ್ದಾಗಿರುತ್ತೆ. ಓಕೆ, ರೆಸೊನೇಟ್ ಆಗಲಿಲ್ಲ ಅಂತಿದ್ರೆ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ನೀವು ತಗೊಳ್ಬಹುದು. ಹಾಗೆ ಈ ಒಂದು ಟಾಪಿಕ್ನ, ಈ ಒಂದು ರೀಡಿಂಗ್ನ ನೋಡುವಾಗ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇರೋರು ಅಥವಾ ಬ್ರೇಕಪ್ ಸಿಚುವೇಷನಲ್ಲಿರೋರು ಅಥವಾ ಆಲ್ರೆಡಿ ಮ್ಯಾರಿಡ್ ಆಗಿರೋರು, ಫ್ರೆಂಡ್ಸ್, ಎನಿಥಿಂಗ್, ಇಲ್ಲಿ ಯಾರು ಬೇಕಿದ್ದರೂ ಈ ಒಂದು ರೀಡಿಂಗ್ನ ನೋಡ್ಬೋದು. ಓಕೆ, ಇವ್ರು ಮಾತ್ರ ಪರ್ಟಿಕ್ಯುಲರ್ ಈ ಒಂದು ವ್ಯಕ್ತಿ ಮಾತ್ರ ನೋಡಬೇಕು ಅಂತ ಇಲ್ಲಿ ಯಾವುದೇ ರೀತಿ ಆ ಥರ ರೂಲ್ಸ್ ಏನೂ ಇಲ್ಲ. ಪ್ರತಿಯೊಬ್ಬರಿಗೂ ಈ ಒಂದು ರೀಡಿಂಗ್ ರೆಸೊನೇಟ್ ಆಗುವಂಥದ್ದಾಗಿರುತ್ತೆ. ಹಾಗೆ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ, ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡುವಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ತುಂಬ ಜನ ಸಪೋರ್ಟ್ ಮಾಡ್ತೀರಾ, ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನ ಮಾಡ್ತೀರಾ. ಆ್ಯಂಡ್ ಪರ್ಸ್ನಲ್ ಆಗಂತೂ ತುಂಬ ಜನ ಹೇಳ್ತಿರ್ತೀರಾ ತುಂಬ ಚೆನ್ನಾಗಿದೆ, ಅಡಿಕ್ಟ್ ಆಗಿದ್ದೀವಿ ನಿಮ್ಮ ವೀಡಿಯೋಸ್ಗಳಿಗೆ ಅಂಥೇಳಿ. ತುಂಬ 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 ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಓಕೆ, ಹಾಗೆ ಯಾರಿಗೆ ಪರ್ಸ್ನಲಾಗಿ ಟ್ಯಾರೋ ರೀಡಿಂಗ್ ತೊಗೊಳ್ಬೇಕಂತ ಇಂಟ್ರೆಸ್ಟ್ ಇದೆ ಅವರು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಟ್ಟಿರ್ತೀನಿ. ಓಕೆ, ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಚೆಕ್ ಮಾಡಿ. ಓಕೆನಾ? ಇವತ್ತಷ್ಟೇ ನಾನು ಇನ್ನೊಂದು ಶಾರ್ಟಲ್ಲಿ ಏನು ಹೇಳ್ಬೋದು, ನನ್ನ ಡ್ರಾಯಿಂಗ್ ವೀಡಿಯೋನ ಹಾಕಿದ್ದೀನಿ. ಓಕೆ, ಚೆಕ್ ಮಾಡಿ, ಯಾರೆಲ್ಲ ಚೆಕ್ ಮಾಡಿಲ್ಲ ಅವರು ಹೇಗಿದೆ ಅಂತ ಹೇಳಿ ತಿಳಿಸಿ. ಓಕೆನಾ? ಇಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡಲಿಕ್ಕೂ ಮುಂಚೆ ಟ್ಯಾರೋ ರೀಡಿಂಗ್ ಮಾಡೋಣ. ನೀವು ಯಾರ ಬಗ್ಗೆ ಈ ಒಂದು ಕರೆಂಟ್ ಫೀಲಿಂಗ್ಸ್ನ ನೋಡ್ತಾ ಇದ್ದೀರಾ, ಆ ಒಂದು ವ್ಯಕ್ತಿ ಫೋಟೋನ ನೋಡಿ, ಆ ವ್ಯಕ್ತಿಯ ಫೋಟೋ ಅಥವಾ ಫೋಟೋ ಇಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಫೇಸನ್ನ ಅದನ್ನು ನೆನ್ಪು ಮಾಡ್ಕೊಳ್ಳಿ. ಅವರ ಹೆಸರನ್ನ 3 ಬಾರಿ ಹೇಳ್ತಾ ಈ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ನೀವು ಯೋಚಿಸುತ್ತಿರುವಂತಹ ವ್ಯಕ್ತಿಯ ಒಂದು ಕರೆಂಟ್ ಫೀಲಿಂಗ್ಸ್ ಏನಿದೆ, ಅವರ ಒಂದು ಪ್ರಸ್ತುತ ಭಾವನೆಗಳು ಈ ಪ್ರೀತಿ ವಿಷಯದಲ್ಲಿ ಏನಿದೆ. ಓಕೆ, ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಇಲ್ಲಿ. ಓಕೆ, ಅವರ ಒಂದು ಫೀಲಿಂಗ್ಸ್ ಇವಾಗ ಕರೆಂಟ್ ಅವ್ರಿಗೆ ಏನು ಹೇಳಬೇಕು ಅಂತಿದ್ರೆ, ತುಂಬ ಭಯ ಪಡ್ತಾ ಇದ್ದಾರೆ, ತುಂಬಾ ಟೆನ್ಷನ್ಸ್ ಆಗ್ತಾ ಇದೆ, ತುಂಬ ಭಯ ಪಡ್ತಿದ್ದಾರೆ. ಇಲ್ಲಿ ತುಂಬ ಏನು ಹೇಳ್ಬೋದು, ಅವರ ಒಂದು ರಿಲೇಷನ್ಶಿಪ್ಪಲ್ಲಿ ಏನಾಗ್ಬಿಡತ್ತೆ ಅಂತ ಮುಂದಾಲೋಚನೆ ಮಾಡ್ಕೊಂಡು ಇಲ್ಲಿ ಟೆನ್ಷನ್ ಮಾಡಿಕೊಂಡು ಭಯ ಪಡ್ತಿದ್ದಾರೆ ಅಂತ ಹೇಳ್ಬೋದು. ಓಕೆ, ಅವರ ಒಂದು ಕರೆಂಟ್ ಎನರ್ಜೀಸ್, ಅವ್ರ ಥಾಟ್ಸ್ ಬರ್ತಾ ಇದೆ, ಈ ಒಂದು ರಿಲೇಷನ್ಶಿಪ್ಪನ್ನ ನ್ಯೂ ಬಿಗಿನಿಂಗ್ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಆ ಥರದ ಒಂದು ಥಾಟ್ಸ್, ಯೋಚನೆಗಳು ಅವ್ರ ಲೈಫಲ್ಲಿ, ಅಂದರೆ ಅವರ ಮೈಂಡಲ್ಲಿ ಬರ್ತಾ ಇದೆ ಅಂತ ಹೇಳ್ಬೋದು. ಈ ನಮ್ಮ ಲೈಫಲ್ಲಿ ರಿಲೇಷನ್ಶಿಪ್ಪನ್ನು ತಗೊಂಡು ಹೋಗಬೇಕು, ಈ ಒಂದು ರಿಲೇಷನ್ಶಿಪ್ಪನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್
ಆಗಿದೆ ಅದನ್ನು ಕರೆಕ್ಟಾಗಿ ಕೂತ್ಕೊಂಡು ಮಾತಾಡಿಕೊಂಡು ಇಬ್ಬರೂ ಸರಿಯಾಗಿ ಅರ್ಥ ಮಾಡಿಕೊಂಡು ಅದು ಯಾಕೆ ಪ್ರಾಬ್ಲಮ್ ಆ ಥರ ಆಯಿತು, ಯಾವುದರಿಂದ ಆ ಥರ ಪ್ರಾಬ್ಲಮ್ ಆಯಿತು ಅಂತ ಹೇಳಿ ಕ್ಲಿಯರಾಗಿ ಮಾತಾಡಿಕೊಂಡು ಈ ಒಂದು ರಿಲೇಶನ್ಶಿಪ್ಪನ್ನು ನ್ಯೂ ಬಿಗಿನಿಂಗ್ ಮಾಡಬೇಕು ಅಂತ ಹೇಳಿ ಅವರ ಒಂದು ಥಾಟ್ಸ್, ಅವರ ಒಂದು ಯೋಚನೆ ಬರ್ತಾ ಇದೆ. ತುಂಬ ಅವರು ಥಿಂಕ್ ಮಾಡ್ತಾ ಇದ್ದಾರೆ, ರಿಲೇಶನ್ಶಿಪ್ ಬಗ್ಗೆ ಅವರು ತುಂಬಾ ಥಿಂಕ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಬಟ್ ಅವರು ತುಂಬಾ ಅಲೋನ್ ಫೀಲ್ ಮಾಡ್ತಿದ್ದಾರೆ, ಅವರು ಯಾರ ಜೊತೆಗೂ ಸೇರ್ತಾ ಇಲ್ಲ. ಓಕೆ, ತುಂಬ ಅವರು ಏನು ಹೇಳ್ಬೋದು, ಕಾನ್ಸಂಟ್ರೇಟಿಂದನೇ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಏನು ಮಾಡಬಹುದು ಅಂತೇಳಿ ತುಂಬ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಓಕೆನಾ? ಸೊ ಕ್ಯಾಂಡಲ್ ವ್ಯಾಕ್ಸಲ್ಲಿ ಏನು ಬರ್ತಿದೆ ಎನರ್ಜೀಸ್ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್, ನೀವು ಯಾರ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಅವ್ರ ಹೆಸರನ್ನು 3 ಬಾರಿ ಹೇಳಿ. ಆದಿಪರಾಶಕ್ತಿ ಜಗನ್ಮಾತೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ತುಂಬಾ ಸ್ಟಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಓಕೆ, ಅವ್ರು ಯಾರ ಬಗ್ಗೆನೂ ಯಾವುದ್ರ ಬಗ್ಗೆನೂ ಯೋಚನೆ ಮಾಡ್ದೇ ಈ ಒಂದು ರಿಲೇಶನ್ಶಿಪ್ ಬಗ್ಗೆನೇ ತುಂಬ ಥಿಂಕ್ ಮಾಡ್ತಿದ್ದಾರೆ, ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಓಕೆನಾ? ಅವ್ರ ಮೈಂಡಲ್ಲಿ ಪ್ರತಿ ಕ್ಷಣ ಈ ಒಂದು ರಿಲೇಶನ್ಶಿಪ್ ಬಗ್ಗೆನೇ ಥಾಟ್ಸ್ಗಳು ಬರ್ತಾ ಇದೆ. ಅವರಿಗೆ ನಿಮ್ಮ ನೆನಪನ್ನ ಆಗಿರ್ಬೋದು, ನಿಮ್ಮ ಪ್ರೀತಿನ ಆಗಿರ್ಬೋದು, ನಿಮ್ಮನ್ನಾಗಿರ್ಬೋದು ಮರಿಲಿಕ್ಕೆ ಆಗ್ತಾ ಇಲ್ಲ. ಟ್ರೈ ಮಾಡ್ತಿದ್ದಾರೆ, ತುಂಬ ಟ್ರೈ ಮಾಡ್ತಿದ್ದಾರೆ. ಓಕೆನಾ? ನಿಮ್ಮನ್ನು ಮರ್ತು ಬಿಡಬೇಕು, ಈ ರಿಲೇಶನ್ಶಿಪ್ಪನ್ನು ಬಿಟ್ಬಿಡಬೇಕು, ಮೂವ್ ಆನ್ ಆಗಿಬಿಡಬೇಕು ಅಂತ ತುಂಬ ಟ್ರೈ ಮಾಡ್ತಿದ್ದಾರೆ. ಬಟ್ ಅವರಿಗೆ ಆ ಪ್ರೀತಿ ಅನ್ನೋವಂಥ ವಿಷಯದಲ್ಲಿ ಮೂವ್ ಆನ್ ಆಗಲಿಕ್ಕೆ, ನಿಮ್ಮಿಂದ ಮೂವ್ ಆನ್ ಆಗಲಿಕ್ಕೆ ಆಗ್ತಾ ಇಲ್ಲ. ತುಂಬ ಟ್ರೈ ಮಾಡಿದ್ದಾರೆ ನಿಮ್ಮಿಂದ ಸಪ್ರೇಟ್ ಆಗಬೇಕು ಅಂತ. ನಿಮ್ಮ ಹತ್ರ ಹೇಳಿದ್ದಾರೆ ಕೂಡ, ನಾನು ಸಪ್ರೇಟ್ ಆಗ್ತೀನಿ ಈ ಒಂದು ರಿಲೇಶನ್ಶಿಪ್ಪಿಂದ ಅಂತ ಹೇಳಿ. ಬಟ್ ಅವರಿಗೆ ಸಪ್ರೇಟ್ ಆಗಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ಫೇಸ್ ತುಂಬ ಅವರಿಗೆ ಕಾಣಿಸ್ತಾ ಇದೆ, ಅವ್ರ ಕಣ್ಣೆದುರಿಗೆ ನೋಡ್ತಾ ಇದ್ದಾರೆ. ಪ್ರತಿ ಕ್ಷಣ ನಿಮ್ಮ ಫೇಸ್ ನೆನಪಾಗ್ತಿದೆ, ನಿಮ್ಮ ಮಾತು ನೆನಪಾಗ್ತಿದೆ, ನಿಮ್ಮ ನಗು ನೆನಪಾಗ್ತಾ ಇದೆ. ಅಷ್ಟು ಸುಲಭವಾಗಿ ಈ ಪ್ರೀತಿನ ಮರೀಲಿಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಓಕೆ, ಇಲ್ಲಿ ತುಂಬ ಜನ ಅಂದ್ಕೊಳ್ತಿದ್ದಾರೆ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕು. ಎನರ್ಜೀಸ್ ಆಲ್ರೆಡಿ ಬಂದಿದೆ, ನ್ಯೂ ಬಿಗಿನಿಂಗ್ ಎನರ್ಜಿ. ಸೊ ಇಲ್ಲೂ ಅವರ ಒಂದು ಥಾಟ್ಸಲ್ಲಿ ಬರ್ತಾ ಇದೆ, ಈ ರಿಲೇಶನ್ಶಿಪ್ಪನ್ನು ನ್ಯೂ ಬಿಗಿನಿಂಗ್ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು ಅಂತ. ಸಡನ್ನಾಗಿ ಇಲ್ಲಿ ನಿಮ್ಮ ಹತ್ರ ಅವರು ಮಾತಾಡೋ ಅಂಥದ್ದು ಕಾಣಿಸ್ತಾ ಇದೆ, ಈ ಒಂದು ಮಂತಲ್ಲಿ ಅಥವಾ ಈ ಒಂದು ವೀಕಲ್ಲಿ ಕಾಣಿಸ್ತಾ ಇದೆ. ಓಕೆನಾ? ತುಂಬ ಜನ ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಪರ್ಸನ್ ನಿಮ್ಮ ಲೈಫಲ್ಲಿ ಬರಬೇಕು ಅಂತ ತುಂಬ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಆ ಮ್ಯಾನಿಫೆಸ್ಟ್ ಎಲ್ಲೋ ನಿಮಗೆ ವರ್ಕ್ ಆಗಿದೆ, ವರ್ಕ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ತುಂಬ ಜನ ಲಾ ಆಫ್ ಅಟ್ರಾಕ್ಷನ್ನ ಯೂಸ್ ಮಾಡೋರು ಇದ್ದೀರಾ ಅಂತ ಕಾಣಿಸ್ತಾ ಇದೆ. ನಿಮ್ಮ ಮ್ಯಾನಿಫೆಸ್ಟ್, ನಿಮ್ಮ ವಿಶಸ್ ಎಲ್ಲದು ಫುಲ್ಫಿಲ್ಮೆಂಟ್ ಆಗುವಂಥದ್ದು ಕಾಣಿಸ್ತಾ ಇದೆ. ಈ ಒಂದು ವರ್ಷದಲ್ಲಿ ನೀವು ಅಂದ್ಕೊಂಡಿರೋಂಥ ಈ ಒಂದು ಪ್ರೀತಿ ಬಗ್ಗೆ ಏನು ಅಂದ್ಕೊಂಡಿದ್ದೀರಾ ಅದು ಆಗುವಂಥದ್ದು 9 ಮಂತ್ಸ್ ಅಥವಾ 8 ಮಂತ್ಸ್ ಒಳಗೆ ನೀವು ಅಂದ್ಕೊಂಡಿರೋಂಥ ಕೆಲಸ ಆಗುವಂಥದ್ದು ಕಾಣಿಸ್ತಾ ಇದೆ. ಆ ಒಂದು ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಓಕೆ, ಇಲ್ಲಿ ಆಲ್ರೆಡಿ ಫ್ರೆಂಡ್ಸ್ ಆಗಿ ಇದ್ದವರು ನಿಮ್ಮ ಫ್ರೆಂಡ್ಶಿಪ್ ರಿಲೇಶನ್ಶಿಪ್ಪಿಗೆ ತಿರುಗಿದೆ ಅಂತ ಹೇಳ್ಬೋದು. ಆ ಒಂದು ಪರ್ಸನ್ ನಿಮಗೆ ಪ್ರಪೋಸ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಆ ಒಂದು ವಿಷಯ ನಿಮಗೂ ಕೂಡ ಗೊತ್ತಿದೆ. ಅವ್ರು ನಿಮ್ಮನ್ನು ಫ್ರೆಂಡ್ಶಿಪ್ ಅಂತ ಹೇಳ್ತಾ ಇದ್ದಾರೆ, ಬಟ್ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಅಂತ ಹೇಳಿನೂ ನಿಮಗದು ಗೊತ್ತಿದೆ. ಅವ್ರು ನಿಮ್ಗೆ ಪ್ರಪೋಸ್ ಮಾಡ್ತಾರೆ ಅಂತಲೂ ಗೊತ್ತಿದೆ. ಇಲ್ಲಿ ಕೆಲವೊಬ್ಬರಿಗೆ ಪ್ರಪೋಸ್ ಮಾಡಲಿ, ಈ ಒಂದು ಫ್ರೆಂಡ್ಶಿಪ್ನ ರಿಲೇಶನ್ಶಿಪ್ ಆಗಿ ನಾನು ತಗೊಳ್ತೀನಿ ಅಂತೇಳಿ ತುಂಬ ಜನ ಆ ಥರ ಥಾಟ್ಸಲ್ಲೂ ಇದ್ದೀರಾ, ತುಂಬ ಹ್ಯಾಪಿಯಾಗಿದ್ದೀರಾ ಅಂತ ಹೇಳ್ಬೋದು. ಆ ಒಂದು ವ್ಯಕ್ತಿ ನಿಮಗೆ ತುಂಬ ದಿನದಿಂದ ಪರಿಚಯ ಇದೆ. ಓಕೆ, ತುಂಬ ದಿನದಿಂದ ಪರಿಚಯ ಇದೆ. ಬಟ್ ಆ ಒಂದು ವ್ಯಕ್ತಿ ನಿಮಗೆ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ನೀವು ಹ್ಯಾಪಿಯಾಗಿ ಅವರನ್ನು ರಿಸೀವ್ ಮಾಡ್ಕೊಳ್ತೀರಾ ಅಂತ ಕಾಣಿಸ್ತಾ ಇದೆ. ಓಕೆ,
ಇಲ್ಲಿ ಫಂಕ್ಷನ್ಸ್ಗಳಿಗೆ ಅಟೆಂಡ್ ಆಗಿರೋವಂಥದ್ದು ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು, ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸಲ್ಲಿ ಅಥವಾ ಫ್ಯಾಮಿಲಿಯಲ್ಲಿ ತುಂಬ ಫಂಕ್ಷನ್ಸ್ಗಳು ನಡೆಯುವಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ಕೆಲವೊಬ್ಬರು ನೀವು ಆ ಒಂದು ಫಂಕ್ಷನ್ನಲ್ಲೇ ನಿಮ್ಮ ಪರ್ಸನ್ನ ಮೀಟ್ ಮಾಡಿರೋವಂಥದ್ದು, ಓಕೆನಾ? ಯಾವುದೋ ಒಂದು ಫಂಕ್ಷನಲ್ಲಿ ನೀವು ನಿಮ್ಮ ಪರ್ಸನ್ನ ಮೀಟ್ ಮಾಡಿದ್ದೀರಾ, ನೋಡಿದ್ದೀರಾ, ಅವರನ್ನು ಇಷ್ಟಪಟ್ಟಿದ್ದೀರಾ, ಅವರಿಗೂ ನೀವಂದರೆ ಇಷ್ಟ. ಓಕೆ, ಯಾ ಇಲ್ಲಿ ಎಸ್ಸಿಂದ ಸ್ಟಾರ್ಟ್ ಆಗುವಂಥವರು ತುಂಬ ಇದ್ದೀರಾ, ತುಂಬ ಜನ ನೋಡ್ತಾ ಇದ್ದೀರಾ. ಕೆ, ಎ, ಡಿ ಲೆಟರ್, ಸೂರ್ಯನಿಗೆ ಸಂಬಂಧಪಟ್ಟಂಥ ಹೆಸರು, ಓಕೆನಾ? ಇಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟಂಥ ಹೆಸರಿನವರು ಇದ್ದೀರಾ, ನಿಮ್ಮ ಪರ್ಸನ್ ಇರ್ಬೋದು ಅಂತ ಕಾಣಿಸ್ತಾ ಇದೆ ಇಲ್ಲಿ. ನಿಮ್ಮ ಪರ್ಸನಿಗಿರ್ಬೋದು, ನಿಮಗಿರ್ಬೋದು ವೈಟ್ ಕಲರ್ ಅಂದರೆ ತುಂಬ ಇಷ್ಟ. ಸೊ ನಿಮಗೆ ಯಾವಾಗಲೂ ಹೇಳ್ತಿರ್ಬೋದು ಅವರು, ನೀನು ವೈಟ್ ಡ್ರೆಸ್ ತಗೋ, ವೈಟ್ ಡ್ರೆಸ್ ಹಾಕೋ, ಅಥವಾ ನೀನು ನನ್ನ ಮೀಟ್ ಮಾಡುವಾಗ ನೀನು ವೈಟ್ ಡ್ರೆಸ್ನ ಹಾಕ್ಕೊಂಡು ಬಾ, ನೀನು ವೈಟ್ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀಯ, ಸಮಥಿಂಗ್. ಇಲ್ಲೇನೋ ವೈಟ್ ಅವರಿಗೆ ತುಂಬ ಇಷ್ಟ. ವೈಟ್ ಕಾರ್ ಇರ್ಬೋದು, ಅಥವಾ ವೈಟ್ ಕಲರಲ್ಲಿ ಅವ್ರಿಗೆ ಏನೇ ಕೊಟ್ಟರು ಅವ್ರನ್ನ ತುಂಬ ಇಷ್ಟವಾಗಿ ಅವರು ಸ್ವೀಕಾರ ಮಾಡ್ತಾರೆ, ನಿಮ್ಮ ಪರ್ಸನ್ ಅಥವಾ ನೀವು, ಓಕೆನಾ? ಇಲ್ಲಿ ವೈಟ್ ಕಲರ್ ಅಂದರೆ ತುಂಬಾ ಇಷ್ಟ ಕಾಣಿಸ್ತಾ ಇದೆ. ಯಾ, ಇಲ್ಲಿ ಪೆಟ್ ಲವರ್ ಕೂಡ ಇದ್ದೀರಾ, ಪ್ರಾಣಿಗಳಂದರೆ ತುಂಬ ಇಷ್ಟ. ಐ ಡಿಂಟ್ ನೋ ಯಾಕೆ ಆ ಥರ ಎನರ್ಜೀಸ್ ಇಲ್ಲಿ ಬರ್ತಿದೆ ಅಂತೇಳಿ. ಸೊ ಏನೋ ಎನಿಮಲ್ಸ್ ಅಂತ ಹೇಳಿ ನನಗಿಲ್ಲಿ ತುಂಬ ಬರ್ತಿದೆ, ಅಥವಾ ನಿಮಗೇನಾದರೂ ಅವರು ಗಿಫ್ಟ್ ಕೊಟ್ಟಿರ್ಬೋದು, ಎನಿಮಲ್, ಡಾಗ್ ಇರ್ಬೋದು, ಕ್ಯಾಟ್, ಆ ಥರ ಸಮಥಿಂಗ್ ಏನೋ ನಿಮಗೆ ಅವರು ಗಿಫ್ಟಾಗಿ ಕೊಟ್ಟಿರೋ ಅಂಥದ್ದು. ಓಕೆ, ಸೊ ಇಲ್ಲಿ ನಿಮಗಿಂತ ನಿಮ್ಮ ಪರ್ಸನ್ ತುಂಬ ಏಜಲ್ಲಿ ಜಾಸ್ತಿ ಇದ್ದಾರೆ, ಏಜಲ್ಲಿ ಜಾಸ್ತಿ ಇದ್ದಾರೆ, ತುಂಬ ಏಜ್ ಆಗಿದೆ ಅವರಿಗೆ. ಬಟ್ ಆದರೂ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಿಮ್ಮಿಬ್ಬರು ಮಧ್ಯ. ಓಕೆ, ನಿಮ್ಮ ಪರ್ಸನ್ ಅವರ ಲೈಫಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಾ ಇದೆ. ನಿಮ್ಮ ಲೈಫಲ್ಲಿ ಇರ್ಬೋದು, ನಿಮ್ಮ ಪರ್ಸನ್ ಲೈಫಲ್ಲಿ ಇರ್ಬೋದು, ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ಗಳು ನಡೀತಾ ಇದೆ. ಯಾ, ಓಕೆ, ಇಲ್ಲಿ ನಿಮ್ಮ ಅಥವಾ ನಿಮ್ಮ ಪರ್ಸನ್ ಅವರ ಡೇಟ್ ಆಫ್ ಬರ್ತ್ 11/8/6/24/31st (28) ಓಕೆ, ಅವ್ರು ಹೇಳ್ತಾ ಇದ್ದಾರೆ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇರೋವಂಥದ್ದು ಕಾಣಿಸ್ತಾ ಇದೆ, ಓಕೆನಾ? ನಿಮ್ಮ ಫೇಸ್ ನೋಡಿದಾಗ ಅಥವಾ ನೆನಪಾದಾಗಲ್ಲ ಅವರು ಅಳೋವಂಥದ್ದು, ತುಂಬ ದೇವ್ರ ಹತ್ರ ಪ್ರೇ ಮಾಡ್ತಿರೋವಂಥದ್ದು ಕಾಣಿಸ್ತಾ ಇದೆ. ಈ ಒಂದು ರಿಲೇಷಿಪ್ನ ಉಳಿಸ್ಕೊಡಿ, ಅಥವಾ ಈ ರಿಲೇಷಿಪ್ ಸರಿಯಾಗಬೇಕು, ನನ್ನ ಪರ್ಸನ್ ವಾಪಸ್ ನನ್ನ ಲೈಫಲ್ಲಿ ಬರಬೇಕು ಅಂತ ತುಂಬ ಪ್ರೇ ಮಾಡ್ತಿರೋವಂಥದ್ದು ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಹರಕೆಗಳನ್ನು ಮಾಡ್ಕೊಂಡಿದ್ದೀರಾ ಅಂತ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ ಅಥವಾ ನಿಮ್ಮ ರಿಲೇಷಿಪ್ ಸರಿಯಾಗಬೇಕು, ಈ ಒಂದು ರಿಲೇಷಿಪ್ ಸರಿಯಾಗಬೇಕು ಅಂತ. ಓಕೆ, ಅವರು ಇಲ್ಲಿ ಯಾಕೆ ಈ ಒಂದು ರಿಲೇಷಿಪ್ ಬ್ರೇಕಪ್ ಆಯಿತು, ದೂರ ಆಯಿತು ಅಂತ ತುಂಬ ಇಲ್ಲಿ ಅದ್ರ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕೆ, ಏನು ರೀಸನ್ನಿಂದ ಈ ಥರ ಆಯಿತು, ಏನು ಮಿಸ್ಟೇಕ್ ಆಯಿತು,
ಓಕೆ, ರಿಟರ್ನ್ ನಿಮ್ಮ ಲೈಫಲ್ಲಿ ಬರಬೇಕು ಅಂತ ಇಲ್ಲಿ ಆ ಒಂದು ಏಂಜಲ್ ಬ್ಲೆಸ್ಸಿಂಗ್ ಕೂಡ ಇದೆ ಅಂತ ಹೇಳ್ಬೋದು. ಅವರ ಒಂದು ಥಾಟ್ಸ್ ಕೂಡ ಇದೆ, ಬಟ್ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ರೀಯೂನಿಯನ್ ಆಗುವಂಥದ್ದು ಎನರ್ಜೀಸ್ ನನಗಿಲ್ಲಿ ಸಿಗ್ತಾ ಇದೆ. ತುಂಬ ಹೋಪ್ ಇಟ್ಕೊಂಡಿದ್ರೆ ನಿಮ್ಮ ಪರ್ಸನ್ ಮೇಲೆ ಬಂದೇ ಬರ್ತಾರೆ ಅಂತ ಹೇಳಿ, ಅದೆಲ್ಲೋ ನಿಮಗೆ ಆ ಒಂದು ಹೋಪ್ ಕೈಗೂಡುವಂಥದ್ದು, ಸಕ್ಸಸ್ ಆಗುವಂಥದ್ದು ಕಾಣಿಸ್ತಾ ಇದೆ. ಆದಷ್ಟು ಬೇಗ ಆಗುವಂಥದ್ದು ಇಲ್ಲಿ ಕೆಲವೊಬ್ಬರಿಗೆ ಆಲ್ರೆಡಿ ಹೇಳಿದಾಗೆ 8 ಮಂತ್, ಕೆಲವೊಬ್ಬರಿಗೆ 6 ಮಂತ್, ಕೆಲವೊಬ್ಬರಿಗೆ 3 ಮಂತ್ 4 ಮಂತ್ ಕಾಣಿಸ್ತಾ ಇದೆ. ಏನೆಲ್ಲ ಬ್ರೇಕಪ್ ಸಿಚುವೇಶನಲ್ಲಿದ್ರಿ, ನಿಮ್ಮ ಪರ್ಸನಿಗೆ ಈಗ ಲೈಟಾಗಿ ನಿಮ್ಮ ಮೇಲೆ ಮತ್ತೆ ಇಷ್ಟ ಆಗ್ತಿರೋವಂಥದ್ದು, ನೀವು ಇಷ್ಟ ಆಗ್ತಿರೋವಂಥದ್ದು ಕಾಣಿಸ್ತಾ ಇದೆ. ಓಕೆ, ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ ನೀವು ಈ ಒಂದು ರಿಲೇಶನ್ಶಿಪ್ ಬಗ್ಗೆ. ಡೆಫಿನೆಟ್ಲಿ ನನ್ನ ಪರ್ಸನ್ ನಾನು ಪಡ್ಕೊಳ್ತೀನಿ ಅಂಥೇಳಿ. ಗುಡ್, ವೆರಿ ಗುಡ್. ಓಕೆ, ಆ ಒಂದು ಪಾಸಿಟಿವ್ ಥಾಟ್ಸೇ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ಪನ್ನು ಒಂದು ಮಾಡ್ತಿದೆ ಅಂತ ಹೇಳ್ಬೋದು. ನಿಮ್ಮಿಬ್ಬರ ಮಧ್ಯೆ ಏನು ಪ್ರಾಬ್ಲಮ್ಸ್ ಆಗ್ತಾ ಇತ್ತು, ಆ ಪ್ರಾಬ್ಲಮ್ಸ್ ಎಲ್ಲದು ಎಂಡ್ ಆಗುವಂಥದ್ದು ಕಾಣಿಸ್ತಾ ಇದೆ. ಕಂಪ್ಲೀಟ್ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲೇ ಚೇಂಜಸ್ ಬರುವಂಥದ್ದು ಇಲ್ಲಿ ಎನರ್ಜೀಸ್ ಸಿಗ್ತಾ ಇದೆ ನನಗೆ. ಓಕೆ, ಕಂಪ್ಲೀಟ್ ಚೇಂಜಸ್ ಆಗ್ತಿದೆ. ಓಕೆ, ಇಲ್ಲಿ ಹೆಲ್ತ್ ಇಶ್ಯೂಸ್ ಇತ್ತು ಅಂತ ಕಾಣಿಸ್ತಿದೆ, ನಿಮಗಿರ್ಬೋದು ಅಥವಾ ನಿಮ್ಮ ಪರ್ಸನ್ಗಿರ್ಬೋದು. ಸೊ ಅದ್ರ ಬಗ್ಗೆ ತುಂಬ ಅವರು ಟೆನ್ಷನ್ ಮಾಡ್ಕೊಂಡಿದ್ರು, ಯೋಚನೆ ಮಾಡ್ತಾಯಿದ್ರು, ಹೆಲ್ತ್ ಇಶ್ಯೂಸ್ ಆಗಿದೆ ಅಂತ ಹೇಳಿ. ಬಟ್ ಆ ಹೆಲ್ತ್ ಇಶ್ಯೂಸ್ ಏನಿತ್ತು ಅದು ಇವಾಗ ಸರಿ ಆಗುವಂಥದ್ದು. ಏನು ಹೇಳ್ಬೋದು ಅಂತ ಹೇಳಿದ್ರೆ, ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ನಿಮಗಿರ್ಬೋದು, ನಿಮ್ಮ ಪರ್ಸನ್ಗಿರ್ಬೋದು ಒಂದು ಒಳ್ಳೆಯ ಟೈಮ್ ಅಂತ ಹೇಳ್ಬೋದು. ಓಕೆನಾ, ಒಂದು ಗುಡ್ ಟೈಮ್ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಓಕೆನಾ, ಆದರೂ ಎಲ್ಲೋ ಒಂದು ಕಡೆ ಭಯ ಕಾಡ್ತಾ ಇದೆ ಅವರಿಗೆ. ಯಾರಾದರೂ ದೂರ ಮಾಡಿಬಿಡ್ತಾರಾ ಅಥವಾ ಏನಾಗ್ಬಿಡತ್ತೋ, ಏನಾದರೂ ಪ್ರಾಬ್ಲಮ್ಸ್ ಆಗ್ಬಿಡತ್ತಾ, ತುಂಬ ಭಯ ಪಡ್ತಾ ಇದ್ದಾರೆ. ಇಲ್ಲಿ ಕೆಲವೊಬ್ಬರು ಟ್ರಾವೆಲ್ ಪ್ಲಾನಿಂಗ್ ಮಾಡ್ತಿರೋವಂಥದ್ದು, ಅಥವಾ ನೀವು ಟ್ರಾವೆಲ್ ಮಾಡಿರೋವಂಥ ಪ್ಲೇಸಸ್ನ ಅವ್ರು ನೆನ್ಪು ಮಾಡ್ಕೊಳ್ತಿರೋವಂಥದ್ದು. ನೀವು ತುಂಬ ಟ್ರಾವೆಲ್ ಮಾಡಿದ್ರಿ, ನೀವಿಬ್ಬರು ಹೊರಗಡೆ ಹೋಗುವಂಥದ್ದು, ಟೆಂಪಲಿಗೆ ಜಾಸ್ತಿ ಹೋಗ್ತಾ ಇದ್ರಿ ಅಂತ ಕಾಣಿಸ್ತಾ ಇದೆ ಎನರ್ಜಿ ನನಗೆ. ಇಲ್ಲೇನೋ ಟೆಂಪಲ್ ಅಂತ ಎನರ್ಜಿ ಕಾಣಿಸ್ತಿದೆ, ಅಥವಾ ನೀವೇನಾದರೂ ಈ ಒಂದು ಟೆಂಪಲಿಗೆ ಹೋಗಬೇಕು, ಅಥವಾ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಹೇಳಿರ್ಬೋದು ಈ ಒಂದು ಟೆಂಪಲಿಗೆ ಹೋಗುವಂಥದ್ದು. ಇಲ್ಲಿ ಶಿವ ತುಂಬ ನಂಬುವಂಥದ್ದು ಕಾಣಿಸ್ತಿದೆ, ಶಿವ ದೇವರನ್ನ ತುಂಬ ನಂಬುವಂಥದ್ದು. ಓಕೆನಾ, ಸೊ ಇಲ್ಲಿ ಟೆಂಪಲ್ ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಓಕೆ, ನಿಮ್ಮಿಬ್ಬರು ಲೈಫಲ್ಲಿ ಒಂದು ಏನು ಹೇಳ್ಬೋದು, ಹ್ಯಾಪಿ ಕ್ಷಣಗಳೇ ಬರುವಂಥದ್ದು ನನಗಿಲ್ಲಿ ಕಾಣಿಸ್ತಾ ಇದೆ. ಅಷ್ಟು ಪಾಸಿಟಿವ್ ವೈಬ್ಸ್ ಇದೆ ಅಂತ ಹೇಳ್ಬೋದು. ಓಕೆ, ಸೊ ಡೆಫಿನೆಟ್ಲಿ ಇಲ್ಲಿ ನಾನು ಆಲ್ರೆಡಿ ಹೇಳ್ದಾಗೆ ಫ್ರೆಂಡ್ಸ್ ಆಗಿ ಇದ್ರಿ ಅಂತ ಹೇಳಿದೆ ಅಲ್ವಾ ಆಲ್ರೆಡಿ ನಾನು. ಇಲ್ಲಿ ಫ್ರೆಂಡ್ ಅಂತ ಇಲ್ಲಿ ನನಗೊಂದು ಎನರ್ಜಿ ಸಿಗ್ತಾ ಇದೆ. ನೀವಿಬ್ಬರು ಒಂದೇ ಕಡೆ ವರ್ಕ್ ಮಾಡ್ತಿರೋವಂಥದ್ದು, ಅಥವಾ ನಿಮಗೆ ತುಂಬ ದಿನದಿಂದ ಪರಿಚಯ ಇರೋವಂಥದ್ದು. ಇಲ್ಲಿ ಕೆಲವೊಬ್ಬರು ಕ್ಲಾಸ್ಮೇಟ್ಸ್ ಆಗಿ ತುಂಬ ಗ್ಯಾಪ್ ಆದಮೇಲೆ ಮತ್ತೆ ಹೇಗೋ ಒಂದು ಸೋಷಿಯಲ್ ಮೀಡಿಯಾದಿಂದ, ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಬೇರೆಯವರ ಒಂದು ಸಹಾಯದಿಂದ ನೀವಿಬ್ಬರು ಮತ್ತೆ ಮೀಟ್ ಆಗಿರುವಂಥದ್ದು. ಓಕೆನಾ, ಆ ಥರ ಇಲ್ಲೇನೋ ಎನರ್ಜಿ ಸಿಗ್ತಾ ಇದೆ. ಬಟ್ ಈ ಒಂದು ಫ್ರೆಂಡ್ಶಿಪ್ ರಿಲೇಶನ್ಶಿಪ್ ಆಗುವಂಥದ್ದು ಕಾಣಿಸ್ತಾ ಇದೆ ಆಲ್ರೆಡಿ ಹೇಳಿದಾಗೆ. ಓಕೆನಾ, ಇಲ್ಲಿ ಕೆಲವೊಬ್ಬರಿಗೆ ಯಾರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಒಪ್ಪಿರಲಿಲ್ಲ, ತುಂಬ ಭಯ ಪಡ್ತಾ ಇದ್ರಿ ಆ ವಿಷಯದಲ್ಲಿ. ಸೊ ಇಲ್ಲಿ ನಿಮ್ಮ ಪರ್ಸನ್ ಹತ್ರ ಹೇಳ್ಕೊಳ್ತಿದ್ರಿ ಅಂತ ಕಾಣಿಸ್ತಾ ಇದೆ. ಫ್ಯಾಮಿಲಿ ಮೆಂಬರ್ಸ್ ಒಪ್ಪಲಿಲ್ಲ ಅಂತಿದ್ರೆ ಈ ಒಂದು ಮದುವೆ ಅಂತ ಹೇಳಿ, ಮದುವೆವರೆಗೂ ಈ ಒಂದು ರಿಲೇಶನ್ಶಿಪ್ ಹೋಗಲ್ಲ ಅಂಥೇಳಿ. ಬಟ್ ಇಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗ್ರೀನ್ ಸಿಗ್ನಲ್ ಕೊಡುವಂಥದ್ದು ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಪ್ಪಿಟ್ಟು ನಿಮ್ಮನ್ನು ಮದುವೆ ಮಾಡಿಕೊಡುವಂಥದ್ದು, ಮಾಡಿಕೊಡುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಆ ಒಂದು ಎನರ್ಜಿ ಸಿಗ್ತಿದೆ. ಸೊ
ಇಲ್ಲಿ ನೀವಿಬ್ಬರು ಸಪ್ರೇಟ್ ಆಗಲಿಕ್ಕೆ ಮೂರನೇ ವ್ಯಕ್ತಿ ಕಾರಣ ಅಂತ ಕಾಣಿಸ್ತಿದೆ. ಯಾರೋ ಮಾಡಿದ ತಪ್ಪಿಗೆ ನಿಮಗೆ ಅವರು ಶಿಕ್ಷೆ ಕೊಡ್ತಿದ್ದಾರೆ ಅಂತಲೂ ಕಾಣಿಸ್ತಾ ಇದೆ. ಅಥವಾ ಅವ್ರ ಮನಸ್ಸಲ್ಲಿ ಬರ್ತಿರ್ಬೋದು, ಯಾರೋ ಮಾಡಿದ ತಪ್ಪಿಗೆ ನಾನು ಯಾರಿಗೋ ಶಿಕ್ಷೆ ಕೊಟ್ಬಿಟ್ನಲ್ಲ ಅಂಥೇಳಿ ತುಂಬ ಇಲ್ಲಿ ಸ್ವಲ್ಪ ಅವರಿಗೆ ಗಿಲ್ಟಿ ಫೀಲ್ ಆಗ್ತಾ ಇದೆ. ಆ ಥರ ಮಾಡಬಾರ್ದಾಗಿತ್ತು, ಯಾರೋ ಮಾಡಿದ ತಪ್ಪಿಗೆ ನಾನು ಯಾರಿಗೋ ಶಿಕ್ಷೆ ಕೊಟ್ಟೆ, ನನ್ನ ಪರ್ಸನಿಗೆ ನಾನು ಆ ಥರ ಶಿಕ್ಷೆ ಕೊಡಬಾರ್ದಾಗಿತ್ತು. ಇಲ್ಲಿ ಸಮಥಿಂಗ್ ಏನೋ ಶಿಕ್ಷೆ ಅನ್ನೋವಂಥದ್ದು ನನಗಿಲ್ಲಿ ಇಲ್ಲಿ ಚಾನಲ್ ಆಗ್ತಿರುವಂಥದ್ದು. ಓಕೆ, ಇಲ್ಲೇನೋ ನಿಮಗೆ ಪನಿಷ್ ಮಾಡಿದ್ದಾರೆ ಅಥವಾ ನೀವು ನಿಮ್ಮ ಪರ್ಸನಿಗೆ ಪನಿಷ್ ಮಾಡಿರುವಂಥದ್ದು, ಏನೋ ಸಮಥಿಂಗ್ ಇಲ್ಲಿ ಪನಿಷ್ಮೆಂಟ್ ಅನ್ನೋವಂಥ ಒಂದು ಎನರ್ಜಿ ನನಗಿಲ್ಲಿ ಕ್ಯಾಚ್ ಆಗ್ತಾ ಇದೆ. ಇಲ್ಲಿ ಕೆಲವೊಬ್ರು 1 ಇಯರ್ ಆಗಿರ್ಬೋದು, ನೀವಿಬ್ಬರು ಸಪ್ರೇಟ್ ಆಗಿ ಬ್ರೇಕಪ್ ಆಗಿ, ಕೆಲವೊಬ್ರು 6 ಮಂತ್ ಆಗಿರಬಹುದು. ಇನ್ನು ಕೆಲವೊಬ್ರು 1 ಮಂತ್. ಓಕೆ, ಯಾವುದೋ ಸಿಲ್ಲಿ ರೀಸನಲ್ಲಿ ನೀವಿಬ್ಬರು ಸಪ್ರೇಟ್ ಆಗಿರುವಂಥದ್ದು ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಮೇಷರಾಶಿಯವರಿದ್ದೀರಾ, ವೃಶ್ಚಿಕ ರಾಶಿ, ತುಲಾ ರಾಶಿ, ಓಕೆ, ಕಟಕ ರಾಶಿ, ಮೀನರಾಶಿ, ಕನ್ಯಾ ರಾಶಿ, ಧನಸ್ಸು ರಾಶಿ, ಮಕರ ರಾಶಿ, ಈ ರಾಶಿಯವರ ಇಲ್ಲಿ ಪ್ರೆಸೆನ್ಸ್ ಇದೆ. ಅದರ ಹೊರತಾಗಿಯೂ ಇಲ್ಲಿ ಈ ಒಂದು ರೀಡಿಂಗಲ್ಲೇ ಚಾನಲೈಸ್ ಆಗ್ತಿರೋದಂದರೆ ನನಗಿಲ್ಲಿ ಎನರ್ಜಿ ಸಿಗ್ತಿರೋ ಅಂಥದ್ದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಸೊ ಅವ್ರಿಗೆ ಮಾತ್ರ ರೆಸೊನೇಟ್ ಆಗುತ್ತೆ ಅಂತ ಅಲ್ಲ. ಇಲ್ಲಿ ಲೆಟರ್ಗಳು ಎಮ್ ಲೆಟರ್ ಇಲ್ಲಿ ಚಾನಲ್ ಆಗ್ತಿರೋವಂಥದ್ದು, ಜಿ ಲೆಟರ್ ಚಾನಲ್ ಆಗ್ತಿರೋವಂಥದ್ದು, ಟಿ ಲೆಟರ್. ಓಕೆ, ಓಕೆ, ಇಲ್ಲಿ ನಿಮ್ಮ ಪರ್ಸನಿಗೆ ಏನು ಹೇಳ್ಬೋದು, ನೈಟ್ ನಿದ್ದೆ ಮಾಡ್ತಾ ಇಲ್ಲ. ಓಕೆನಾ, ತುಂಬ ಅವರು ಕೊರಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಅನಾವಶ್ಯಕವಾಗಿ ಈ ಒಂದು ರಿಲೇಷನ್ಶಿಪ್ಪನ್ನ ನಾನು ಹಾಳು ಮಾಡಿಕೊಂಡೆ ಅಲ್ಲ, ಚೆನ್ನಾಗಿರೋವಂಥ ರಿಲೇಷನ್ಶಿಪ್ಪನ್ನ ಹಾಳು ಮಾಡಿಕೊಂಡೆ ಅಲ್ಲ ಅಂಥೇಳಿ ತುಂಬ ಕೊರಗ್ತಾ ಇದ್ದೀರಾ. ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ತುಂಬ ಕೊರಗ್ತಾ ಇದ್ದೀರಾ, ಈ ಥರ ಆಯ್ತಲ್ಲ ಅಂಥೇಳಿ. ಸೊ ಡೋಂಟ್ ವರಿ, ಈಗ ನೀವು ಕೊರಗಿ ಪ್ರಯೋಜನ ಇಲ್ಲ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇವಾಗ ಸರಿಯಾಗುವಂಥ ಟೈಮಿಂಗ್ ಬರ್ತಾ ಇದೆ. ಆ ಒಂದು ಟೈಮ್ನ ರಿಸೀವ್ ಮಾಡ್ಕೊಳ್ಳಿ. ಏನು ನೀವು ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡಿ ನಿಮ್ಮ ಪರ್ಸನ್ನ ನೀವು ಮ್ಯಾನಿಫೆಸ್ಟ್ ಮಾಡಿದ್ರಿ, ಡೆಫಿನೆಟ್ಲಿ ಆ ಒಂದು ಲಾ ಆಫ್ ಅಟ್ರಾಕ್ಷನ್ ನಿಮಗೆ ವರ್ಕ್ ಆಗಿದೆ. ವರ್ಕ್ ಆಗುವಂಥ ಚಾನ್ಸಸ್ ಕೂಡ ಇಲ್ಲಿದೆ. ಓಕೆ, ಓಕೆ, ಐ ಲವ್ ಯು ಅನ್ನೋ ಮೆಸೇಜ್ ಬರ್ತಾ ಇದೆ ಇಲ್ಲಿ. ಓಕೆ, ಸೊ ನಿಮ್ಮ ಪರ್ಸನ್ ನಿಮಗೆ ಐ ಲವ್ ಯು ಅಂತ ಹೇಳ್ತಿದ್ದಾರೆ, ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ. ಓಕೆ, ನಿಮ್ಮ ಬಾಯಲ್ಲಿ ಅವರಿಗೆ ಹೇಳಿರ್ಬೋದು, ಅವರು ನಿಮ್ಮ ಬಾಯಿ ಅಂದರೆ ಅವ್ರ ಬಾಯಲ್ಲಿ ಹೇಳಿರ್ಬೋದು ನೀನಂದರೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ, ಬಟ್ ಅವ್ರ ಮನಸ್ಸಲ್ಲಿ ನೀವಂದರೆ ತುಂಬಾ ಇಷ್ಟ. ಫೈನಲಿ ನಿಮ್ಮ ವಿಶಸ್ ಏನಿದೆ ಅದೆಲ್ಲದೂ ಫುಲ್ಫಿಲ್ಮೆಂಟ್ ಆಗುವಂಥದ್ದು ಟೈಮ್ ಹತ್ತಿರ ಬಂದಿದೆ ಅಂತಲೇ ಹೇಳ್ಬೋದು. ಓಕೆ, ವೇಟಿಂಗ್ ಎನರ್ಜಿ ಸಿಗ್ತಾ ಇದೆ ನನಗಿಲ್ಲಿ. ವೆಯ್ಟ್ ಮಾಡ್ತಾ ಇದ್ದೀರಾ ಯಾವಾಗ ನಿಮ್ಮ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂಥೇಳಿ. ಓಕೆ, ಈ ಕಡೆ ನಿಮ್ಮ ಪರ್ಸನ್ ಕೂಡ ವೆಯ್ಟ್ ಮಾಡ್ತಿದ್ದಾರೆ ಯಾವಾಗ ನಿಮ್ಮನ್ನು ಮತ್ತೆ ಮಾತಾಡಿಸ್ಲಿ, ನಿಮ್ಮನ್ನು ಮತ್ತೆ ರಿಲೇಷನ್ಶಿಪ್ಪನ್ನ ಯಾವಾಗ ಕಂಟಿನ್ಯೂ ಮಾಡಲಿ ಅಂತೇಳಿ. ಸಮಥಿಂಗ್ ಇಲ್ಲಿ ವೆಯ್ಟಿಂಗ್, ತುಂಬ ದಿನಗಳಿಂದ ವೆಯ್ಟ್ ಮಾಡ್ತಿರೋವಂಥದ್ದು. ಓಕೆ, ಈ ಒಂದು ರಿಲೇಷನ್ಶಿಪ್ಪಿಗೆ ಏಂಜಲ್ಸಿಂದ ಏನು ಗೈಡೆನ್ಸ್ ಬರ್ತಿದೆ ಅಂತೇಳಿ ಚೆಕ್ ಮಾಡೋಣ. ಕಾಂಪ್ರಮೈಸ್.
ಗುಡ್. ಓಕೆ, ಕಾಂಪ್ರಮೈಸ್ ಮಾಡ್ಕೊಳ್ಳಿ. ನಿಮ್ಮಿಬ್ಬರ ಮಧ್ಯೆ ಏನು ಪ್ರಾಬ್ಲಮ್ಸ್ ಬಂದಿತ್ತು, ಯಾವ ವಿಷಯಕ್ಕೆ ಜಗಳಗಳಾಗಿತ್ತು, ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಕಾಂಪ್ರಮೈಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ರಿಲೇಷನ್ಶಿಪ್ ಚೆನ್ನಾಗೇ ಆಗುತ್ತೆ. ಓಕೆ, ಇಬ್ಬರಿಗೂ ಕಾಂಪ್ರಮೈಸ್ ಅನ್ನೋದು ಅವಶ್ಯಕತೆ ಇದೆ. ನಿಮಗಿರ್ಬೋದು, ನಿಮ್ಮ ಪರ್ಸನಿಗಿರ್ಬೋದು. ಕಾಂಪ್ರಮೈಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಈ ಒಂದು ರಿಲೇಷನ್ಶಿಪ್ ಸಕ್ಸಸ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.